ನಾವಿಲ್ಲಿ ಮಂಚ ತೊಗೊಳಕ್ಕೆ ಬಂದಿದ್ದೀವಿ. ನಮ್ದು ಇವಾಗ ಕಬ್ಬಿಣದ ಮಂಚ ಇದ್ದಿದ್ದು, ಅದು ಸುಮಾರು ಒಂದು 10 ವರ್ಷ ಬಾಳಿಕೆ ಬಂತು. ಇವಾಗ ಅದು ತುಂಬ ತುಕ್ಕಿಡ್ದು ಮತ್ತು ಏನು ತುಂಬ ತೆಳ್ಳಗಾಗಿದೆ. ಆಮೇಲೆ ಸ್ವಲ್ಪ ಸೌದೋಗಿದೆ ತುಂಬಾ. ಮಲ್ಕೊಂಡ್ರೆ ತುಂಬ ಇರಿಟೇಟ್ ಆಗುತ್ತೆ, ಅಷ್ಟು ಸೌಂಡ್ ಬರ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾವು ಇವಾಗ ಮಂಚನ ತೊಗೊಳ್ಳೋಣ ಅಂತ ಹುಡಂದು ಬಂದಿದ್ದೀವಿ. ನೋಡಿ ನಮ್ಮ ಮಗಳು ಮಲ್ಕೊಂಡು ಟ್ರಯಲ್ ಮಾಡ್ತಾವಳೆ ಡಮ ಡಮ ಅಂತ. ಸೊ ಈ ಥರ ಇವಾಗ ನಮ್ಮ ರೂಮ್ಗೆ ಆಗೋದು ಬೆಡ್ರೂಮ್ಗೆ ಆಗೋ ಥರ ಅಳತೆ ತೊಗೊಂಡು ಬಂದಿದ್ದೀವಿ. ಸೊ ಇದೇ ಥರ ಲುಕ್ಕಲ್ಲಿ ಇದೇ ಥರ ಡಿಸೈನ್ ಬೇಕು ಅಂತ ಅದಕ್ಕೆ ಏನು ಮಾಡಿದ್ವಿ, ಅದಕ್ಕೆ ವಿತ್ ಸ್ಟೋರೇಜು ತೊಗೊಳ್ಬೇಕು ಅಂತಲೇ ಮೂರ್ತಿಯವರು ಆರ್ಡ್ರ್ ಕೊಡ್ತಾಯಿದ್ದಾರೆ ಮಾಡೋಕ್ಕೆ. ಸೊ 4 ಡೇಸಲ್ಲಿ ನಮ್ಮ ಮಂಚ ಮನೆಗೆ ಬರುತ್ತೆ, ಹೊಸ ಮಂಚ. ಸೊ ಏನಾದರೂ ವಸ್ತು ತೊಗೋಬೇಕು ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ತುಂಬ ಯೋಚನೆ ಮಾಡಿ ತೊಗೊಳ್ಬೇಕು. ಯಾಕಂದರೆ ಬಜೆಟ್ಟು, ಮನೆ ತಿಂಗಳು ಬಜೆಟ್ಟು ಎಲ್ಲ ನೋಡಬೇಕಾಗುತ್ತೆ. ಅದಕ್ಕೇ ಸೊ ಅದಕ್ಕೆ ಇದು ಒಂದು ಅಂಗಡಿಗೆ ಬಂದಿದ್ದೀವಿ. ಕರ್ಲಾನ್ ಅಂಗಡಿ ಶಾಪ್ ಮುಂದೆ ಇದೆ, ತೋರಿಸ್ತೀನಿ. ಸೊ ಇವಾಗ ನಾವು ಶಾಪ್ಗೆ ಅಡ್ವಾನ್ಸ್ ಪೇ ಮಾಡಿ 5000 ಹೋಗ್ತಾಯಿದ್ದೀವಿ. ಇದು ನಮ್ಮ ಮನೆ ನಿಯರ್ ಬೈ ಇರೋ ಶಾಪ್ ಇದು. ಸೊ ಅದಕ್ಕೋಸ್ಕರ ಪಕ್ಕದಲ್ಲೇ ಇದ್ದರೆ ಏನಾದರೂ ಎಮರ್ಜೆನ್ಸಿ ರಿಪೇರಿ ಬಂದ್ರೂ ಕರ್ಕೊಂಡು ಬಂದ ತಕ್ಷಣ ಮಾಡಿಸ್ಬೋದು ಅಂತ ಇಲ್ಲೇ ಮನೆ ಹತ್ರ ಇರೋದನ್ನು ನಾವು ತೊಗೊಳ್ತಾ ಇರೋದು, ಪರ್ಚೇಸ್ ಮಾಡ್ತಾ ಇರೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಫರ್ನಿಚರ್ ಅಂಗಡಿ ನೋಡಿ. ನಾನು ಇಡ್ತೀನಿ. ಈ ಮಂಚ ತೊಗೊಂಡು ಸುಮಾರು 10 ವರ್ಷ ಆಗಿದೆ. ಸೊ ಇಲ್ಲಿ ನೋಡಿ ಹೆಂಗಾಗಿದೆ, ಇದು ಸೌಂಡ್ ಬರುತ್ತೆ ಮಲ್ಕೊಂಡ್ರೆ ಡರ ಡರ ಅಂತ. ಅದಕ್ಕೆ ಕಿಲ್ಲು ಬಿಡಿದ್ಬಿಟ್ಟಿದೆ. ಮತ್ತು ಕೆಳಗಡೆ ಏನೋ ಕಂಬಿ ಬಿಟ್ಕೊಂಡಿದೆ ಅಂತ ಹೇಳ್ತಾಯಿದ್ರು ಮೂರ್ತಿಯವರು. ಸೊ ನೋಡ್ತಾ ಇದ್ದೀರಲ್ಲ, ಅದಕ್ಕೆ ಏನೋ ಗಮ್ ಥರ ಇರೋದು ತಂದು ವೈಟದು ಪ್ಯಾಚಸ್ ಹಾಕಿದ್ರು, ಅದು ಏನೇನಿಲ್ಲ. ಅದಕ್ಕೆ ಇವಾಗ ಹೊಸ ಮಂಚ ತೊಗೊಳಕ್ಕೆ ನೆನ್ನೆ ನೋಡ್ಕೊಂಬಂದಿದ್ದೀವಿ ಸಂಡೇ. ಸೊ ಆರ್ಡ್ರ್ ಕೊಟ್ಟಿದ್ದೀವಿ, ಮರದ್ದು ಮಂಚ ವುಡನಲ್ಲಿ ಮಾಡಿಸ್ತಾ ಇರೋದು. ಸೊ ಮಂಚ ಬಂದಮೇಲೆ ನಿಮಗೆ ಹೇಗಿದೆ ಅಂತ ತೋರಿಸ್ತೀನಿ. ಸೊ ವಸ್ತು ಹಾಳಾದರೆ ಅಥವಾ ಈ ಥರ ನಮಗೆ ತುಂಬ ವರ್ಷ ಬಾಳಿಕೆ ಬಂದರೆ ಮಾತ್ರ ನಾನು ಬದಲಾಯಿಸೋದು, ಇಲ್ಲಾಂದರೆ ನಾನು ಬದಲಾಯಿಸಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ. ಮೂರ್ತಿಯವರು ಆರ್ಡ್ರ್ ಕೊಟ್ಟಿದ್ದ ಮಂಚ ಬಂತು ಮನೆಗೆ, ಭಾನುವಾರ ಬಂದಿದೆ. ಸೊ ನೋಡಿ ಪಾಲಿಶೆಲ್ಲ ಆಯಿತು. ಪಾಲಿಶೆಲ್ಲ ಆದಮೇಲೆ ಒಂದು ಕೋಟ್ ತೊಗೊಂಡು ಬರೋ ಒಂದು ಪೊಟ್ಟು ಪಾಲಿಶ್ ಆಗಿನೂ ತೊಗೊಂಡು ಬರ್ತಾರೆ. ಫಸ್ಟ್ ಈ ಥರ ಬಿಡಿ ಇದು ತಲೆ ಸೈಡ್ ಬರೋದು, ಆಮೇಲೆ ಕಾಲು ಸೈಡ್ ಬರೋದು ತಂದಿರ್ತಾರೆ. ಇಲ್ಲಿ ಎಲ್ಲ ಫಿಟ್ಟಿಂಗ್ ಬಂದು ಮೊಳೆ ಬರುತ್ತೆ ಉದ್ದಕ್ಕೆ, ಅದು ಫಿಟ್ ಮಾಡ್ತಾರೆ. ಆಮೇಲೆ ನೋಡಿ ಫಿಟ್ ಮಾಡಾಯಿತು. ಇದು ಅಲ್ಲಿ ಬಿಂದ್ಯಾ ರೂಮಲ್ಲೇ ನಾನು ಹಾಕಿದ್ದೀನಿ. ಇದಿಷ್ಟು ಗೊತ್ತಾ, 12,000. ಸೊ ಇದು ಕಲರು ನಮಗೆ ಇಷ್ಟ ಆಯಿತು. ಮತ್ತು ಮರನೂ ನಾವು ಹೇಳಿದ್ದು ವುಡನಲ್ಲೇ ಮಾಡಿಕೊಟ್ರು. ನಮಗೆ ಈ ಮರ ತುಂಬ ಇಷ್ಟ ಆಯಿತು. ಒಂದು ಡ್ರಾ ಬಂದಿದೆ, ಕೈ ಹುಷಾರು, ನಿಧಾನಕ್ಕೆ ತೆಗಿ. ಹಾಂ ಪಿಲ್ಲೋ ಎಲ್ಲ ಇಟ್ಕೊಳ್ಳೋದು. ಆಮೇಲೆ ಇಲ್ಲಿ ನೋಡಿ ತೆಗಿಯೋದು, ಇಲ್ಲಿ ಹೋಲ್ ಕೊಟ್ಟಿದ್ದಾರಲ್ಲ, ಇಲ್ಲಿ ತೆಗಿಯೋದು. ಬೆಡ್ಶೀಟು, ಕಂಬಳಿ ಎಲ್ಲ ಇಡೋದು. ಹುಷಾರು, ಕೈ ತುಂಬ ಭಾರ ಇದೆ. ವುಡನ್ ಅಲ್ವಾ, ಮರದ್ದು, ಅದಕ್ಕೆ. ಇವಾಗ ಸ್ವಲ್ಪ ಎಲ್ಲ ಒರೆಸ್ಬಿಟ್ಟು ಇದ್ರ ಮೇಲೆ ಒಂದು ಬೆಡ್ಶೀಟೇ ಅಲ್ವಾ ಚಾಪೆ ಹಾಕ್ಬಿಟ್ಟು ಹಾಸಿಗೆ ಹಾಕೋಣ. ಸೊ ನೋಡಿ ನಮ್ಮ ಮನೆಯ ಹೊಸ ಮಂಚ, 9 ವರ್ಷಗಳ ನಂತರ ಹೊಸ ಮಂಚ ತೊಗೊಂಡಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಳೆ ಮಂಚನೂ ಇದೆ, ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀವಿ.